ಶನಿ ದಶೆ ಆಕ್ಚುಲಿ ಈ ಪದ ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಒಂದು ಥರ ತಣ್ಣನೆ ಭಯ ಶುರುವಾಗುತ್ತೆ ಅಲ್ವಾ? ಹೌದು, ಖಂಡಿತ. ಶನಿ ಹಿಡಿದ್ರೆ ಸತೀಪತಿಗಳನ್ನು ಬಿಡಿಸಲ್ಲ ಅನ್ನೋ ಗಾದೆ ಮಾತಿನಿಂದ ಹಿಡಿದು 7.5 ವರ್ಷ ಕಷ್ಟ ತಪ್ಪಿದ್ದಲ್ಲ ಅಂತಲೇ ನೀವು ಕೇಳಿ ಬೆಳೆದಿದ್ದು. ಕರೆಕ್ಟ್. ಆದ್ರೆ ನಾವು ಈ ಬಾರಿ ಪರಿಶೀಲಿಸಿದ ಮೂಲಗಳು ಈ ಭಯದ ಚಿತ್ರಣಕ್ಕೆ ಒಂದು ಸಂಪೂರ್ಣ ಬೇರೆಯಾದ ಚಿತ್ರಣವನ್ನ ಕೊಡ್ತವೆ. ಹೌದು, ವಿಶೇಷವಾಗಿ ವೃಷಭ ರಾಶಿಯವರಿಗೆ ಶನಿ ದಶೆ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಬದಲಾಗಿ ಜೀವನದ ಅತಿದೊಡ್ಡ ವರದಾನ ಆಗಬಹುದು ಅಂತ ಈ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ವರದಾನ ಅಷ್ಟೇ ಅಲ್ಲ, ಇದು ಜೀವನವನ್ನೇ ಪುನರ್ನಿರ್ಮಿಸುವ, ಅಂದ್ರೆ ಹಣಕಾಸಿನ ಶಿಸ್ತನ್ನ ಕಲಿಸುವ ಕಾಲ ಅಂತನೂ ಹೇಳಲಾಗಿದೆ. ಮತ್ತು ಜೀವನ ಪೂರ್ತಿ ಅಲುಗಾಡದಂತಹ ಒಂದು ಭದ್ರ ಬುನಾದಿ ಹಾಕೋ ಸಮಯ ಅಂತೆ. ಇದು ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಖಂಡಿತ. ಆಶ್ಚರ್ಯದ ಜೊತೆಗೆ ಕುತೂಹಲನೂ ಇದೆ. ಸೊ ನಮ್ಮ ಈ ಚರ್ಚೆಯ ಉದ್ದೇಶವೇ ಆ ಸಾಮಾನ್ಯ ನಂಬಿಕೆಯ ಆಚೆಗಿನ ಸತ್ಯವನ್ನ ಹುಡುಕೋದು. ಅಂದ್ರೆ ನ್ಯಾಯದ ಅಧಿದೇವತೆಯಾದ ಶನಿ ಭೂಮಿ ತತ್ವದ ಸ್ಥಿರತೆಯ ರಾಶಿಯಾದ ವೃಷಭ ರಾಶಿ ಜೊತೆ ಸೇರಿದಾಗ ಏನಾಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಈ ಎರಡೂ ಶಕ್ತಿಗಳ ನಡುವಿನ ಸಾಮರಸ್ಯವಾದ್ರೂ ಏನು? ಶನಿಯು ವೃಷಭ ರಾಶಿಯವರ ಜೀವನದಲ್ಲಿ ಯಶಸ್ಸನ್ನು ಯಾವ ರೀತಿ ಡಿಸೈನ್ ಮಾಡ್ತಾನೆ? ಹಾಗೆ ಈ ದಾರಿಯಲ್ಲಿ ಆತ ಒಡ್ಡುವ ಪರೀಕ್ಷೆಗಳ ಸ್ವರೂಪವೇನು? ಈ ಎಲ್ಲ ಪ್ರಶ್ನೆಗಳ ಆಳಕ್ಕೆ ಇಳಿದು ನೋಡೋಣ. ಖಂಡಿತ, ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲ ಪ್ರಶ್ನೆಯಿಂದಲೇ ಶುರು ಮಾಡೋಣ. ನಾವೆಲ್ಲರೂ ಶನಿ ಅಂದ್ರೆ ಕಷ್ಟ, ವಿಳಂಬ, ಅಡೆತಡೆ ಅಂತಲೇ ತಿಳ್ಕೊಂಡಿದ್ದೇವೆ. ಆದರೆ ಈ ಮೂಲಗಳು ಶನಿಯನ್ನು ಕರ್ಮಫಲದಾತ, ನ್ಯಾಯಾಧೀಶ ಅಂತ ಕರೀತಾವೆ. ಈ ಎರಡು ಚಿತ್ರಣಗಳ ನಡುವಿನ ವ್ಯತ್ಯಾಸವನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಶನಿಯ ಕಠಿಣ ಮುಖ ಯಾಕೆ ಕಾಣಿಸಲ್ಲ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಶನಿಯ ನಿಜವಾದ ಸ್ವರೂಪವೇ ಶಿಸ್ತು ಮತ್ತು ಸಮಯ. ಶಿಸ್ತು ಮತ್ತು ಸಮಯ. ಹೌದು. ಆತ ತಕ್ಷಣಕ್ಕೆ ಫಲ ಕೊಡಲ್ಲ, ಯಾಕೆಂದ್ರೆ ಆತನಿಗೆ ಆತುರ ಅನ್ನೋದು ಇಷ್ಟವಿಲ್ಲ. ಬದಲಿಗೆ ದೀರ್ಘಕಾಲದ ಪರಿಶ್ರಮ, ಸಹನೆ ಮತ್ತೆ ಪ್ರಾಮಾಣಿಕತೆಗೆ ಮಾತ್ರ ಆತ ಬೆಲೆ ಕೊಡೋದು. ಓಕೆ. ಈಗ ವೃಷಭ ರಾಶಿಯವರ ಸಹಜ ಗುಣಗಳನ್ನ ಗಮನಿಸಿ. ಈ ರಾಶಿಯವರು ಹುಟ್ಟಿನಿಂದಲೇ ಸ್ಥಿರತೆಯನ್ನ ಬಯಸೋರು. ಹೌದು, ತಾಳ್ಮೆ ಜಾಸ್ತಿ ಅವರಿಗೆ. ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಅವರ ರಕ್ತದಲ್ಲೇ ಬಂದಿರುತ್ತೆ. ಅವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರಲ್ಲ. ಬದಲಿಗೆ ಸ್ವಂತ ದುಡಿಮೆಯಿಂದ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಹಂಬಲ ಇರುತ್ತೆ. ಓಹೋ, ಅಂದ್ರೆ ಶನಿ ಬಯಸುವ ಗುಣಗಳು ವೃಷಭ ರಾಶಿಯವರಲ್ಲಿ ಮೊದಲೇ ಇರುತ್ತೆ. ಹಾಗಾಗಿ ಅವರಿಬ್ಬರ ನಡುವೆ ಒಂದ್ ರೀತಿ ಸಹಜ ಸ್ನೇಹ ಸಂಬಂಧ ಏರ್ಪಡುತ್ತೆ ಅನ್ಬೋದಾ? ನಿಖರವಾಗಿ. ಇದನ್ನೇ ಮೂಲಗಳಲ್ಲಿ ಶನಿ ಶುಕ್ರರ ಮಿತ್ರತ್ವ ಅಂತ ಹೇಳಿರೋದು. ಓ, ಸರಿ ಸರಿ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಶನಿ ಮತ್ತು ಶುಕ್ರ ಗ್ರಹಗಳು ಮಿತ್ರರು. ಸೊ ಶನಿಯು ವೃಷಭ ರಾಶಿಗೆ ಬಂದಾಗ ಒಬ್ಬ ಕಠಿಣ ಶಿಕ್ಷಕನಂತೆ ವರ್ತಿಸಲ್ಲ. ಬದಲಿಗೆ ಒಬ್ಬ ಮಾರ್ಗದರ್ಶಕನಂತೆ, ಒಬ್ಬ ಮೆಂಟರ್ ತರ ಕೈ ಹಿಡಿದು ನಡೆಸುತ್ತಾನೆ. ಇಲ್ಲಿ ಒಂದು ಆಳವಾದ ಒಳನೋಟ ಇದೆ. ಮೂಲಗಳಲ್ಲಿ ಒಂದು ಮಾತು ಪದೇ ಪದೇ ಬರುತ್ತೆ, ಅದು ಶುಷ್ಕ ಪರಿಶ್ರಮ. ಶುಷ್ಕ ಪರಿಶ್ರಮ ಅಂದ್ರೆ ಯಾವುದೇ ಪ್ರತಿಫಲ ಸಿಗದಿದ್ರೂ ದೀರ್ಘಕಾಲ ಒಂದೇ ಕೆಲಸವನ್ನ ನಂಬಿಕೆಯಿಂದ ಮಾಡುವ ಶಕ್ತಿ. ಇದು ಶನಿಯ ಅಂತಿಮ ಪರೀಕ್ಷೆ. ವೃಷಭ ರಾಶಿಯವರು ಈ ಪರೀಕ್ಷೆಯಲ್ಲಿ ಸಹಜವಾಗಿಯೇ ಪಾಸಾಗ್ತಾರೆ. ಆದರೆ ವೃಷಭ ರಾಶಿಯವರಲ್ಲಿ ಜಟ್ರಿಫೈಡ್ ಅಂದ್ರೆ ಮೊಂಡುತನ ಕೂಡ ಇರುತ್ತೆ ಅಂತ ಹೇಳ್ತಾರಲ್ಲ, ಶನಿಯ ಶಿಸ್ತು ಮತ್ತು ಇವರ ಮೊಂಡುತನದ ನಡುವೆ ಸಂಘರ್ಷ ಉಂಟಾಗಲ್ವಾ? ಕುತೂಹಲಕಾರಿ ಪ್ರಶ್ನೆ. ಖಂಡಿತ ಸಂಘರ್ಷ ಉಂಟಾಗಬಹುದು. ಶನಿ ದಶೆಯ ಆರಂಭದ ದಿನಗಳಲ್ಲಿ ಈ ಸಂಘರ್ಷ ಹೆಚ್ಚಾಗಿ ಕಾಣಿಸ್ತೆ. ಹೌದು. ಶನಿಯು ಶಿಸ್ತಿನ ದಾರಿಯಲ್ಲಿ ನಡೆಯೋಕೆ ಪ್ರೇರೇಪಿಸಿದ್ರೆ ವೃಷಭ ರಾಶಿಯವರ ಮುಂಡುತನ ಕೆಲವೊಮ್ಮೆ ನನ್ನ ದಾರಿಯೇ ಸರಿ ಅಂತ ವಾದಿಸಬಹುದು. ಆದರೆ ಶನಿಯು ನಿಧಾನವಾಗಿ ಅನುಭವಗಳ ಮೂಲಕವೇ ಪಾಠ ಕಲಿಸ್ತಾನೆ. ಯಾವಾಗ ವೃಷಭ ರಾಶಿಯವರು ತಮ್ಮ ಮುಂಡುತನವನ್ನ ಸಕಾರಾತ್ಮಕ ಪರಿಶ್ರಮದ ಕಡೆಗೆ ತಿರುಗಿಸ್ತಾರೋ ಅಂದಿನಿಂದ ಅವರ ನಿಜವಾದ ಪ್ರಗತಿ ಶುರುವಾಗತ್ತೆ. ಎಕ್ಸಾಕ್ಟ್ಲಿ. ಶನಿ ಅವರ ಮುಂಡುತನವನ್ನ ಮುರಿಯಲ್ಲ, ಬದಲಿಗೆ ಅದಕ್ಕೊಂದು ಸರಿಯಾದ ದಿಕ್ಕು ತೋರಿಸ್ತಾನೆ. ಇದು ಸ್ಪಷ್ಟವಾಯಿತು. ಹಾಗಾದ್ರೆ ಈ ದಶೆಯ ಅತ್ಯಂತ ದೊಡ್ಡ ವರ ಅಂತ ಹೇಳಲಾಗುವ ಹಣ ಸಂಗ್ರಹ ಯೋಗದ ಬಗ್ಗೆ ಮಾತಾಡೋಣ. ಹಿಂದೆ ಎಷ್ಟೇ ಸಂಪಾದಿಸಿದ್ರೂ ಹಣ ಕೈಯಲ್ಲಿ ನಿಲ್ತಿರೋದಿಲ್ಲ ಅನ್ನೋರಿಗೆ ಈ ದಶೆ ಹೇಗೆ ಸಹಾಯ ಮಾಡುತ್ತೆ? ಇದೇನು ಮ್ಯಾಜಿಕ್ ತರಾನಾ? ಮ್ಯಾಜಿಕ್ ಖಂಡಿತ ಅಲ್ಲ. ಇದೊಂದು ಮಾನಸಿಕ ಪರಿವರ್ತನೆ. ಮಾನಸಿಕ ಪರಿವರ್ತನೆ. ಹೌದು. ಶನಿ ದಶೆ ಆರಂಭವಾದಾಗ ವ್ಯಕ್ತಿಯ ಆದ್ಯತೆಗಳೂ ಬದಲಾಗುತ್ತವೆ. ಹಿಂದೆ ಅನಗತ್ಯ ಖರ್ಚು,
ಮೋಜುಮಸ್ತಿಗಳಿಗೆ ಹೆಚ್ಚು ಗಮನ ಕೊಡುತ್ತಿದ್ದವರು ಈಗ ಭವಿಷ್ಯದ ಭದ್ರತೆ ಬಗ್ಗೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಇವತ್ತು ಉಳಿಸಿದ್ರೆ ನಾಳೆ ಅನುಕೂಲ ಅನ್ನೋ ಪ್ರಜ್ಞೆ ಮೂಡುತ್ತೆ. ಅದೇ ಹಣ ಸಂಗ್ರಹ ಯೋಗದ ಮೊದಲ ಹೆಜ್ಜೆ. ಆದಾಯ ನಿಧಾನವಾಗಿ ಹೆಚ್ಚಾಗುತ್ತೆ, ಆದ್ರೆ ಅದಕ್ಕಿಂತ ವೇಗವಾಗಿ ಖರ್ಚುಗಳು ಕಡಿಮೆ ಆಗ್ತವೆ. ನನ್ಗೆ ಈ ಭಾಗ ಓದುವಾಗ ಬಹಳ ಆಶ್ಚರ್ಯ ಆಯ್ತು. ಮೂಲಗಳು ಸ್ಥಿರ ಠೇವಣಿ ಅಂದ್ರೆ ಎಫ್ಡಿ, ಭೂಮಿ, ಚಿನ್ನದ ಮೇಲೆ ಹೂಡಿಕೆ ಮತ್ತೆ ನಿವೃತ್ತಿ ಯೋಜನೆಗಳಂತಹ ನಿರ್ದಿಷ್ಟ ಹೂಡಿಕೆಗಳ ಬಗ್ಗೆ ಮಾತಾಡ್ತವೆ. ಹೌದು, ಷೇರು ಮಾರುಕಟ್ಟೆ ಅಥವಾ ಬೇಗ ಲಾಭ ತರುವಂತಹ ಹೂಡಿಕೆಗಳ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಇದಕ್ಕೇನಾದ್ರೂ ಕಾರಣ ಇದೆಯಾ? ಖಂಡಿತ ಕಾರಣವಿದೆ. ಶನಿ ಮತ್ತು ವೃಷಭರಾಶಿ ಎರಡಕ್ಕೂ ಭದ್ರತೆ ಮತ್ತು ದೀರ್ಘಕಾಲ ಅನ್ನೋದು ಬಹಳ ಮುಖ್ಯ. ಓಕೆ. ಷೇರು ಮಾರುಕಟ್ಟೆಯಂತಹ ಅಸ್ಥಿರ ಹೂಡಿಕೆಗಳು ಇವರ ಸ್ವಭಾವಕ್ಕೆ ಹೊಂದಲ್ಲ. ಭೂಮಿ, ಚಿನ್ನ, ಸ್ಥಿರ ಠೇವಣಿ ಇವೆಲ್ಲವೂ ಕಣ್ಣಿಗೆ ಕಾಣುವ, ಸ್ಪರ್ಶಿಸಬಹುದಾದ ಮತ್ತೆ ಕಾಲ ಕಳೆದಂತೆ ಮೌಲ್ಯ ಹೆಚ್ಚಾಗುವ ಸೊತ್ತುಗಳು. ಅಂದ್ರೆ ರಿಸ್ಕ್ ಕಡಿಮೆ ಇರುವಂತಹದ್ದು. ಹೌದು, ಇವು ರಾತ್ರೋರಾತ್ರಿ ಲಾಭ ತರಲ್ಲ, ಆದ್ರೆ ನಷ್ಟದ ಭಯನೂ ಕಮ್ಮಿ. ಶನಿಯೂ ಈ ದಶೆಯಲ್ಲಿ ಕಲ್ಸೋ ಪಾಠವೇ ಇದು. ಹಣ ಸಂಪಾದನೆಗಿಂತ ಹಣ ಉಳಿಸಿ ಆಸ್ತಿ ಮಾಡೋದು ದೊಡ್ಡದು. ಈ ಸಮಯದಲ್ಲಿ ಕಲಿಯೋ ಹಣಕಾಸಿನ ಶಿಸ್ತು ಲೈಫ್ ಲಾಂಗ್ ಉಳಿಯುತ್ತೆ. ಖಂಡಿತವಾಗಿಯೂ. ಒಮ್ಮೆ ಹಣಕಾಸಿನ ಶಿಸ್ತು ಬಂದರೆ ಅದರ ಸ್ವಾಭಾವಿಕ ಮುಂದಿನ ಹೆಜ್ಜೆ ಆಸ್ತಿ ಮಾಡೋದು. ಇದನ್ನೇ ಆಸ್ತಿಯೋಗ ಅಂತ ಮೂಲಗಳು ಕರೆಯೋದು ಅಲ್ವಾ? ಹೌದು. ಈ ಹಣಕಾಸಿನ ಶಿಸ್ತಿನ ಮುಂದುವರಿದ ಮೂರ್ತ ರೂಪವೇ ಆಸ್ತಿಯೋಗ. ಮನೆ ಕಟ್ಟೋ ಕನಸು, ಜಮೀನು ಖರೀದಿಸೋ ಆಸೆ ಅಥವಾ ಹೊಸ ವಾಹನ ಹೊಂದುವ ಬಯಕೆಗಳು ಈ ಅವಧಿಯಲ್ಲಿ ಈಡೇರೋ ಸಾಧ್ಯತೆಗಳು ಹೆಚ್ಚು. ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಅಂದ್ರೆ ಎಲ್ಲವೂ ಬಹಳ ನಿಧಾನವಾಗಿ ಮತ್ತು ಅಚ್ಚುಕಟ್ಟಾಗಿ ನಡೆಯುತ್ತೆ. ಅಂದ್ರೆ ಆತುರ ಇರಲ್ಲ. ಇಲ್ಲ. ಸಾಲ ಮಾಡಿದ್ರೂ ಅದು ನಿಭಾಯಿಸಬಲ್ಲ ಮಟ್ಟದಲ್ಲಿರುತ್ತೆ. ಕಾಗದ ಪತ್ರಗಳು, ಕಾನೂನಾತ್ಮಕ ಪ್ರಕ್ರಿಯೆಗಳು ಯಾವುದೇ ಗೊಂದಲವಿಲ್ಲದೆ ಪೂರ್ಣಗೊಳ್ತವೆ. ಶನಿಯು ಒಂದು ಅಡಿಪಾಯ ಹಾಕಿದ್ರೆ ಅದು ಭೂಕಂಪಕ್ಕೂ ಅಲುಗಾಡಬಾರ್ದು ಅನ್ನೋ ಹಾಗೆ ಗಟ್ಟಿಮುಟ್ಟಾಗಿರುತ್ತೆ. ಕರೆಕ್ಟ್. ಈ ಸಮಯದಲ್ಲಿ ಸಂಪಾದಿಸಿದ ಆಸ್ತಿ ಸುಲಭವಾಗಿ ಕೈತಪ್ಪಿ ಹೋಗಲ್ಲ. ಅದು ತಲೆಮಾರುಗಳ ಕಾಲ ಉಳಿಬಹುದು. ಇದು ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ವೃಷಭ ರಾಶಿಯವರಿಗೆ ಒಂದು ಕೊರಗು ಇರುತ್ತೆ. ಬೇರೆಯವರಿಗೆಲ್ಲ ಬೇಗ ಯಶಸ್ಸು ಸಿಗ್ತಿದೆ, ನನಗೆ ಮಾತ್ರ ಯಾಕಿಷ್ಟು ತಡ ಆಗ್ತಿದೆ ಅಂತ. ಹೌದು. ಈ ನಿರಾಸೆಗೆ ಶನಿ ದಶೆ ಯಾವ ರೀತಿ ಉತ್ತರ ಕೊಡುತ್ತೆ? ಈ ನಿರಾಸೆಯೇ ಶನಿಯ ಮೊದಲ ಪರೀಕ್ಷೆ. ಓಹ್, ಪರೀಕ್ಷೆಯಾ? ಹೌದು. ಮೂಲದಲ್ಲಿ ಬರುವ ಒಂದು ಅದ್ಭುತವಾದ ಮಾತಿದೆ. ಶನಿ ಹೇಳ್ತಾನೆ, ನಾನು ತಡ ಮಾಡುತ್ತೇನೆ, ಆದರೆ ತಪ್ಪು ಮಾಡುವುದಿಲ್ಲ. ವಾವ್! ನಾನು ತಡ ಮಾಡುತ್ತೇನೆ, ಆದರೆ ತಪ್ಪು ಮಾಡುವುದಿಲ್ಲ. ಇದರರ್ಥ ಶನಿ ಕೊಡುವ ಯಶಸ್ಸು ಬಾಡಿಗೆ ಮನೆಯ ಹಾಗಲ್ಲ. ಅದು ಸ್ವಂತ ಪರಿಶ್ರಮದಿಂದ ಒಂದೊಂದೇ ಇಟ್ಟಿಗೆಯನ್ನೇ ಇಟ್ಟು ಕಟ್ಟಿದ ಮನೆಯ ಹಾಗೆ. ಆರಂಭದಲ್ಲಿ ಬೇರೆಯವರ ಸ್ಪೀಡ್ ನೋಡಿ ಹತಾಶೆ ಕಾಡಬಹುದು. ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿ, ಕುಟುಂಬದ ಹೊರೆ, ಹಣಕಾಸಿನ ವಿಳಂಬ ಇವೆಲ್ಲವೂ ಸಹನೆಯನ್ನ ಪರೀಕ್ಷಿಸುತ್ತವೆ. ಹಾಗಾದ್ರೆ ಈ ಪರೀಕ್ಷೆಗಳು ವ್ಯಕ್ತಿಯನ್ನ ಕುಗ್ಗಿಸಲು ಬರೋದಿಲ್ವಾ? ಖಂಡಿತ ಇಲ್ಲ. ಇಲ್ಲಿನ ಒಳನೋಟವೇ ಅದು. ಈ ಪರೀಕ್ಷೆಗಳು ವ್ಯಕ್ತಿಯನ್ನ ಮುರಿಯಲು ಬರಲ್ಲ, ಬದಲಿಗೆ ಅವರನ್ನು ಇನ್ನಷ್ಟು ಬಲಪಡಿಸಲು ಬರ್ತವೆ. ಹೇಗೆ? ಹೆಚ್ಚುವರಿ ಜವಾಬುದಾರಿಗಳು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕಲಿಸ್ತವೆ. ಹಣಕಾಸಿನ ವಿಳಂಬವು ಪ್ರತಿ ರೂಪಾಯಿಯ ಮೌಲ್ಯವನ್ನ ತಿಳಿಸುತ್ತೆ. ಕುಟುಂಬದ ಹೊರೆಗಳು ಸಂಬಂಧಗಳ ಬೆಲೆಯನ್ನ ಕಲಿಸ್ತವೆ. ಸೊ ಈ ಎಲ್ಲ ಅನುಭವಗಳಿಂದ ವ್ಯಕ್ತಿ ಹೆಚ್ಚು ಪಕ್ವನಾಗ್ತಾನೆ. ಹೌದು. ದಶಕದ ಕೊನೆಯಲ್ಲಿ ಸಿಗೋ ಯಶಸ್ಸು ಕೇವಲ ಹಣ ಅಥವಾ ಸ್ಥಾನ ಆಗಿರಲ್ಲ. ಅದು ಗೌರವ, ಸ್ಥಿರತೆ ಮತ್ತು ಒಂದು ಪರಿಪೂರ್ಣತೆಯ ಭಾವನೆಯನ್ನ ತಂದುಕೊಡುತ್ತೆ. ಆದರೆ ಒಂದು ಪ್ರಶ್ನೆ, ಈ ಪರೀಕ್ಷೆಗಳಿಂದ ಪಾರಾಗಲು ಅಡ್ಡದಾರಿ ಹಿಡಿಯೋ ಆಲೋಚನೆ ಬಂದ್ರೆ? ಅದು ಶನಿಯ ನ್ಯಾಯದ ಮುಂದೆ ನಡೆಯಲ್ಲ. ಇದೇ ಸಮಯದಲ್ಲಿ ಒಂದು ಕಠಿಣ ಎಚ್ಚರಿಕೆಯು ಮೂಲಗಳಲ್ಲಿದೆ. ಏನದು? ಈ ಪರೀಕ್ಷೆಗಳಿಂದ ತಪ್ಪಿಸಿಕೊಳ್ಳಲು ಸುಳ್ಳು, ಮೋಸ ಅಥವಾ ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಕೈ ಹಾಕಿದ್ರೆ ಶನಿಯು ತಕ್ಷಣವೇ ಮತ್ತು ಕಠಿಣವಾಗಿ ಪಾಠ ಕಲಿಸ್ತಾನೆ. ಓಕೆ. ನ್ಯಾಯದ ವಿಷಯದಲ್ಲಿ ಶನಿಗೆ ಯಾವುದೇ ಮುಲಾಜ ಇಲ್ಲ. ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆಯೋರಿಗೆ ಆತ ರಕ್ಷಕ, ದಾರಿ ತಪ್ಪಿದವರಿಗೆ ಆತ ಕಠಿಣ ಶಿಕ್ಷಕ. ಇದು ಬಹಳ ಸ್ಪಷ್ಟವಾಯಿತು. ಹಾಗಾದ್ರೆ ಶನಿಯ ಶುಭ ಫಲಗಳನ್ನು ಇನ್ನಷ್ಟು ಹೆಚ್ಚಿಸಲು ಮತ್ತು ಈ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಲು ಮೂಲಗಳಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಹೌದು. ಇವುಗಳನ್ನು ನೋಡಿದ್ರೆ ಇವು ಕೇವಲ ಪೂಜೆಗಳಲ್ಲ, ಬದಲಿಗೆ ಒಂದು ಜೀವನ ಶೈಲಿಯಂತೆ ಕಾಣ್ತವೆ. ಈ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ನೀವು ಸರಿಯಾದ ಪದವನ್ನೇ ಬಳಸಿದ್ರಿ. ಇದು ಜೀವನ ಶೈಲಿ. ಈ ಪರಿಹಾರಗಳು ಭಯದಿಂದ ಮಾಡುವ ಸಂಕೀರ್ಣ ಪೂಜೆಗಳಲ್ಲ, ಬದಲಿಗೆ ಶನಿಯ ಶಕ್ತಿಯೊಂದಿಗೆ ಸಾಮರಸ್ಯವನ್ನ ಸಾಧಿಸೋ ಮಾರ್ಗಗಳು.
ಉದಾಹರಣೆಗೆ ಶನಿವಾರದಂದು ಶ್ರಮದಾನ ಮಾಡಲು ಹೇಳಲಾಗಿದೆ ಅಂದ್ರೆ ಕಷ್ಟದಲ್ಲಿರೋರಿಗೆ ದೈಹಿಕವಾಗಿ ಸಹಾಯ ಮಾಡೋದು. ಶನಿಗೆ ಶ್ರಮ ಅಂದ್ರೆ ಬಹಳ ಇಷ್ಟ. ನಾವು ಬೇರೆಯವರಿಗಾಗಿ ಶ್ರಮ ಪಟ್ಟಾಗ ಶನಿ ಸಂತುಷ್ಟನಾಗುತ್ತಾನೆ. ಹೌದು. ಹಾಗೆಯೇ ಹಿರಿಯರಿಗೆ ಗೌರವ ನೀಡುವುದು ಮತ್ತು ಸಾಲವನ್ನ ಸಮಯಕ್ಕೆ ಸರಿಯಾಗಿ ತೀರಿಸೋದ್ರ ಬಗ್ಗೆನೂ ಹೇಳಲಾಗಿದೆ. ಇದರ ಹಿಂದಿನ ತತ್ವವೇನು? ನೋಡಿ, ಹಿರಿಯರು ಅಂದ್ರೆ ಸಮಯ ಮತ್ತು ಅನುಭವದ ಪ್ರತೀಕ. ಶನಿಯು ಕಾಲದ ಅಧಿಪತಿ. ನಾವು ಹಿರಿಯರನ್ನ ಗೌರವಿಸಿದಾಗ ನಾವು ಸಮಯ ಮತ್ತು ಅನುಭವನ್ನ ಗೌರವಿಸಿದ ಹಾಗೆ. ಸರಿ. ಅದೇ ರೀತಿ ಸಾಲ ಅನ್ನೋದು ಒಂದು ಕರ್ಮದ ಹೊರೆ. ಅದನ್ನ ಸಮಯಕ್ಕೆ ಸರಿಯಾಗಿ ತೀರಿಸಿದಾಗ ನಾವು ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ ಹಾಗೆ ಆಗುತ್ತೆ. ಶಿಸ್ತು, ಜವಾಬ್ದಾರಿ, ಗೌರವ ಇವೆಲ್ಲ ಶನಿಗೆ ಅತ್ಯಂತ ಪ್ರಿಯವಾದ ಗುಣಗಳು. ಓಂ ಶನೇಶ್ವರಾಯ ನಮಃ ಮಂತ್ರ ಜಪಿಸೋದು, ಕಪ್ಪು ಎಳ್ಳುನ್ನು ದಾನ ಮಾಡೋದು ಇವೆಲ್ಲ ಕೂಡ. ಹೌದು, ಮಂತ್ರ ಜಪಿಸೋದು ಮನಸ್ಸಿನ ಶಿಸ್ತುಬದ್ಧಗೊಳಿಸಿದ್ರೆ, ಕಪ್ಪು ಎಳ್ಳುನ್ನ ದಾನ ಮಾಡೋದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡೋ ಸಂಕೇತ. ಈ ಕಾರ್ಯಗಳನ್ನ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಅವುಗಳ ಹಿಂದಿನ ತತ್ವವನ್ನ ಅರಿತು ಜೀವನದಲ್ಲಿ ಅಳವಡಿಸಿಕೊಂಡಾಗ ಶನಿಯ ಶಕ್ತಿಯೊಂದಿಗೆ ನಾವು ಸಹಜವಾಗಿ ಒಂದಾಗ್ತೇವೆ. ಆಗ ಸಕಾರಾತ್ಮಕ ಫಲಿತಾಂಶಗಳು ತಾವಾಗೇ ಬರಲು ಶುರುವಾಗತ್ತೆ. ಕರೆಕ್ಟ್. ಇದು ಶನಿಯನ್ನ ಒಲಿಸಿಕೊಳ್ಳುವ ವಿಧಾನ, ಭಯದಿಂದ ಪೂಜಿಸುವ ವಿಧಾನವಲ್ಲ. ಹಾಗಾದ್ರೆ ಈ ಎಲ್ಲಾ ವಿಶ್ಲೇಷಣೆಯ ಒಟ್ಟಾರೆ ಸಾರಾಂಶವನ್ನ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಶನಿ ದಶೆ ಅನ್ನೋದು ಹೆದರಿಕೊಳ್ಳುವ ಕಾಲವಲ್ಲ. ಖಂಡಿತ ಅಲ್ಲ. ಬದಲಿಗೆ ಜೀವನವನ್ನು ಅತ್ಯಂತ ಗಟ್ಟಿಯಾಗಿ ಅಚ್ಚುಕಟ್ಟಾಗಿ ಕಟ್ಟಿಕೊಳ್ಳುವ ಒಂದು ಸುವರ್ಣಾವಕಾಶ. ಮೂಲದಲ್ಲಿ ಹೇಳಿದ ಆ ಒಂದು ಮಾತು ನೆನಪಾಗ್ತಿದೆ. ಯಾವುದು? ಶನಿ ನಿಮ್ಮನ್ನು ನಿಧಾನ ಮಾಡುತ್ತಾನೆ, ಆದರೆ ಬೀಳಲು ಬಿಡೋದಿಲ್ಲ. ಬಹಳ ಅದ್ಭುತವಾದ ಮಾತು. ಸತ್ಯ, ಶ್ರಮ ಮತ್ತು ಶಿಸ್ತನ್ನ ಯಾರು ತಮ್ಮ ಜೀವನದ ಭಾಗವಾಗಿಸ್ಕೊಳ್ತಾರೋ ಅವರಿಗೆ ಶನಿಯೇ ಜೀವನದ ಅತಿದೊಡ್ಡ ಆಧಾರ ಸ್ತಂಭವಾಗ್ತಾನೆ ಅನ್ನೋದು ಈ ಚರ್ಚೆಯಿಂದ ಸ್ಪಷ್ಟವಾಗುತ್ತೆ. ಹೌದು, ಇದು ಶಿಕ್ಷೆಯ ಕಾಲವಲ್ಲ, ಬದಲಿಗೆ ಜೀವನದ ಶ್ರೇಷ್ಠ ಪಾಠಗಳನ್ನ ಕಲಿಯುವ ಶಿಕ್ಷಣದ ಕಾಲ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ವೃಷಭ ರಾಶಿಯವರ ಸಹಜ ಗುಣಗಳು ಶನಿಯ ಶಕ್ತಿಯೊಂದಿಗೆ ಹೇಗೆ ಅದ್ಭುತವಾಗಿ ಹೊಂದಿಕೊಳ್ಳುತ್ತವೆ ಅಂತ ಮೂಲಗಳು ವಿವರಿಸುತ್ತವೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಯಾವುದೇ ರಾಶಿಯ ವ್ಯಕ್ತಿಯಾಗಿದ್ದರೂ ಶನಿಯ ಈ ಮೂಲತತ್ವಗಳನ್ನ ಅಂದ್ರೆ ಸಹನೆ, ದೀರ್ಘಕಾಲದ ಪರಿಶ್ರಮ, ಹಣಕಾಸಿನ ಶಿಸ್ತು ಮತ್ತು ಪ್ರಾಮಾಣಿಕತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಏನಾಗ್ಬೋದು ಅಂತ. ಹೌದು. ಶನಿ ದಶೆ ಬರಲಿ ಅಥವಾ ಬಿಡಲಿ, ಈ ಗುಣಗಳು ಯಾರನ್ನೇ ಆದ್ರೂ ಒಂದು ಸ್ಥಿರ, ಗೌರವಯುತ ಮತ್ತು ಅರ್ಥಪೂರ್ಣ ಜೀವನದತ್ತ ಕೊಂಡೊಯ್ಯುವುದಿಲ್ಲವೇ? ಹೌದಲ್ಲ. ಬಹುಶಃ ಶನಿಯು ಕೇವಲ ಒಂದು ಗ್ರಹವಲ್ಲ, ಅದೊಂದು ಜೀವನ ತತ್ವವೇ ಇರ್ಬೋದೇನೋ. ಇದನ್ನ ಯೋಚಿಸಬೇಕಾದ ವಿಷಯ.